ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ದೀಪಕ್ಸ್ ಕಿಚನ್ಗೆ ಸ್ವಾಗತ. ಈ ವಾರ ಒಂದು ಬ್ಯೂಟಿಫುಲ್ ಆದಂಥ ಒಂದು ರೆಸಿಪಿ ತೊಗೊಂಡ್ಬಂದಿದ್ದೀನಿ. ಅದುವೇ ಕಡಾಯಿ ಚಿಕನ್. ಇದು ನಾರ್ತ್ ಇಂಡಿಯಾದಲ್ಲಿ ಒನ್ ಆಫ್ ದ ಫೇಮಸ್ ರೆಸಿಪೀಸ್ ಅಂತಲೇ ಕರಿಬೋದು. ನಾವು ಆ್ಯಕ್ಚುಲಿ ಡಾಬಾಗೆ ಹೋಗಿರ್ಬೋದು, ಎಲ್ಲ ಒಂದು ರೆಸ್ಟೋರೆಂಟ್ಸ್ಗೆ ಹೋಗಿದ್ರೆ ಈ ಒಂದು ಡಿಶ್ನ ಮಾತ್ರ ನಾವು ಪಕ್ಕಾ ಮೆನು ಕಾರ್ಡಲ್ಲಿ ನೋಡಿರ್ತೀವಿ. ಸೊ ಈ ಒಂದು ರೆಸಿಪಿನ ನಾವು ಮನೆಯಲ್ಲೇ ಡಾಬಾ ಅಥವಾ ರೆಸ್ಟೋರೆಂಟ್ ಸ್ಟೈಲಲ್ಲಿ ಯಾವ ರೀತಿ ಮಾಡ್ತಾರೋ ಅದೇ ರೀತಿ ನಾವು ಮನೇಲಿ ಯಾವ ರೀತಿ ಮಾಡ್ಕೊಳ್ಳೋದು ಅಂತಕ್ಕಂಥದ್ದನ್ನು ನಾನು ಈ ವಿಡಿಯೋದಲ್ಲಿ ನಿಮ್ಗೆ ಹೇಳ್ಕೊಡ್ತಾ ಇದ್ದೀನಿ. ಸೊ ಮತ್ತೆ ಇನ್ಯಾವುದೇ ತಡ ಮಾಡ್ತೀರಾ ಈ ಒಂದು ರೆಸಿಪಿನ ಯಾವ ರೀತಿ ಮಾಡಬೇಕು ಅಂತ ಒಂದು ಕಡಾಯಿನ ಬಿಸಿ ಮಾಡಕ್ಕೆ ಇಟ್ಟಿದ್ದೀನಿ. ಈ ಕಡಾಯಿ ಕೂಡ ಚೆನ್ನಾಗಿ ಬಿಸಿ ಆಗಿದೆ. ಸೊ ಇದರಲ್ಲಿ ನಾನು ಒಂದು 2 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕೊತಾ ಇದ್ದೀನಿ. ಅದೇ ರೀತಿ 1 ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಹಾಕ್ತಾ ಇದ್ದೀನಿ. ಎರಡು ಚೆನ್ನಾಗಿ ಬಿಸಿ ಆಗೋದಕ್ಕೆ ಬೇಡ. ನೋಡಿ, ಈಗ ಈ ಎಣ್ಣೆ ಮತ್ತು ತುಪ್ಪ ಚೆನ್ನಾಗಿ ಬಿಸಿ ಆಗಿದೆ. ಸೊ ಇದರಲ್ಲಿ 1 ಲವಂಗದ ಎಲೆ ಹಾಕ್ತಾ ಇದ್ದೀನಿ. ಈ ಆನಿಯನ್ಸ್ ಏನಿದೆ, ನಾನು ಇಲ್ಲಿ ಏನಿವಾಗ ಈ ಈರುಳ್ಳಿ ತೊಗೊಂಡಿದ್ದೀನಿ, ಹಚ್ಚಿರ್ತಕ್ಕಂಥ ಈರುಳ್ಳಿ ತೊಗೊಂಡಿದ್ದೀನಿ. ಸೊ ಇದ್ರಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಅಂತ ಹೇಳಿದ್ರೆ ಈ ಆನಿಯನ್ ಕಂಪ್ಲೀಟ್ ಆಗಿ ಗೋಲ್ಡನ್ ಬ್ರೌನ್ ಅಲ್ಲ, ಸ್ವಲ್ಪ ಫ್ರೈ ಆಗಬೇಕು. ರೀಸನ್ ಏನಪ್ಪ ಅಂತ ಹೇಳಿದ್ರೆ, ಸೊ ಇದ್ರ ಜೊತೆ ನೀರಿನ ಕಾಂಟ್ಯಾಕ್ಟ್ ಬಂದಾಗ, ಅಂದರೆ ಗ್ರೇವಿ ಇದ್ರ ಕಾಂಟ್ಯಾಕ್ಟ್ ಬಂದಾಗ ಈ ಗ್ರೇವಿಯಲ್ಲಿ ಕಂಪ್ಲೀಟ್ ಡಿಸಾಲ್ವ್ ಆಗಿಬಿಡ್ಬೇಕು ಅಂತ ಹೇಳಿದ್ರೆ ನಾವು 100% ಇದನ್ನು ಸಾಟೆ ಮಾಡಲೇಬೇಕು. ಇದರಲ್ಲಿ ಸಣ್ಣಗೆ ಹೆಚ್ಚಿರ್ತಕ್ಕಂಥ 2 ಈರುಳ್ಳಿನ ಹಾಕೊತಾ ಇದ್ದೀನಿ. ಇದು ಚೆನ್ನಾಗಿ ಕೆಂಬಣ್ಣಕ್ಕೆ ಬರೋವರೆಗೂ ನಾವು ಇದನ್ನ ಚೆನ್ನಾಗಿ ಹುರ್ಕೋಬೇಕಾಗುತ್ತೆ. ಈಗ ಈರುಳ್ಳಿ ಚೆನ್ನಾಗಿ ಕೆಂಬಣ್ಣಕ್ಕೆ ತಿರುಗಿದೆ, ಚೆನ್ನಾಗಿ ರೋಸ್ಟ್ ಆಗಿದೆ. ಸೊ ಈ ಸಂದರ್ಭದಲ್ಲಿ ಇದರಲ್ಲಿ ನಾನು 1 ಟೇಬಲ್ ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತೀನಿ. ಸೊ ಇದರ ಹಸಿ ವಾಸನೆ ಹೋಗೋದು ಚೆನ್ನಾಗಿ ಹುರ್ಕೊಳ್ಳೋಣ. ಇದರ ಹಸಿ ವಾಸನೆ ಎಲ್ಲ ಮೀಡಿಯಂ ಸೈಜಿನ ಟೊಮೆಟೊ ಸಣ್ಣಕ್ಕೆ ಹಚ್ಚಿರ್ತಕ್ಕಂಥದ್ದು ಹಾಕೊಂತ ಇದ್ದೀನಿ. ಇದು ಸಹ ಅಷ್ಟೇ ಚೆನ್ನಾಗಿ ಇದು ಬೇಯಬೇಕು. ಇದರಲ್ಲಿ ಚೆನ್ನಾಗಿ ಒಂದಕ್ಕೊಂದು ಹೊಂದ್ಕೋಬೇಕು. ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ. ಟೊಮೆಟೊ ಆನಿಯನ್ ಎಲ್ಲ ಹಾಕಿದಾಗ ಹೇಗಿರ್ಬೇಕು ಅಂತ ಹೇಳಿದ್ರೆ ಲಿಟ್ರಲಿ ಒಂದು ಪೇಸ್ಟ್ ಥರ ಆಗಿಬಿಡ್ಬೇಕು. ಸೊ ಸ್ವಲ್ಪ ಹುರಿದಿ ತಕ್ಷಣ ಆಗೋದಿಲ್ಲ, ನೋ, ಅದಾಗಬಾರ್ದು. 100% ಇದು ಚೆನ್ನಾಗಿ ಫ್ರೈ ಆಗಬೇಕು ಎರಡೂ. ಅಂದರೆ ಲಿಟ್ರಲಿ ನಾವು ಟೊಮೆಟೊ ಹಾಕಿದ ತಕ್ಷಣ ಅದರಲ್ಲೇ ಇರ್ತಕ್ಕಂಥ ನೀರಿರುತ್ತೆ, ಅದರಲ್ಲಿ ಟೊಮೆಟೊಲಿ ಇರ್ತಕ್ಕಂಥ ನೀರೇ ಯೂಸ್ ಔಟ್ ಮಾಡಿದಾಗ ನೀರು ಜೊತೆಗೆ ಈ ಫ್ರೈ ಆಗಿರ್ತಕ್ಕಂಥ ಈರುಳ್ಳಿ ಸೇರಿಬಿಟ್ಟು ಚೆನ್ನಾಗಿ ಅದ್ರ ಒಳಗಡೆ ಅದಕ್ಕೆ ಡಿಸಾಲ್ವ್ ಆಗೋಕ್ಕೆ ಶುರು ಆಗುತ್ತೆ. ಅದು ಒಳ್ಳೆ ಪೇಸ್ಟ್ ಥರ ಕನ್ಸಿಸ್ಟೆನ್ಸಿ ಕೊಡುತ್ತೆ. ಆ ಪೇಸ್ಟ್ ಕನ್ಸಿಸ್ಟೆನ್ಸಿ ಬರೋವರೆಗೂ ನಾವು ಇದನ್ನು ಚೆನ್ನಾಗಿ ಕುಕ್ ಮಾಡ್ತೀವಿ. ನೋಡಿ, ಈಗ ಎಣ್ಣೆ ಎಲ್ಲ ಚೆನ್ನಾಗಿ ಮೇಲೆ ತೇಲ್ತಾ ಇದೆ. ಈ ಟೊಮೆಟೊ ಕೂಡ ಸಹ ಚೆನ್ನಾಗಿ ಸಾಫ್ಟ್ ಆಗಿದೆ. ಸೊ ಈ ಸಂದರ್ಭದಲ್ಲಿ 1 ಟೀ ಸ್ಪೂನ್ ಅಷ್ಟು ಕರು, 1 ಟೀ ಸ್ಪೂನ್ ಅಷ್ಟು ಧನಿಯಾ ಪುಡಿ, ಅರ್ಧ ಟೀ ಸ್ಪೂನ್ ಅಷ್ಟು ಜೀರಿಗೆ ಪುಡಿ, ಮತ್ತೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಂಡಿದ್ವಿ. ಸೊ ಈಗ ಇದನ್ನೆಲ್ಲ ಒಂದ್ಸತಿ ಕ್ಲೀನಾಗಿ ಮಿಕ್ಸ್ ಮಾಡಿ ಎಲ್ಲ ಒಂದಕ್ಕೊಂದು ಚೆನ್ನಾಗಿ ಹೊಂದ್ಕೋಬೇಕು. ನೋಡಿ, ಇದ್ರಲ್ಲಿ ಒಂದು ಟೆಕ್ನಿಕ್ ಇರುತ್ತೆ. ಈ ಸಂದರ್ಭದಲ್ಲಿ ನಾವೇನ್ ಮಾಡ್ಬೇಕಾಗತ್ತೆ, ಇವಾಗೆಲ್ಲ ಚೆನ್ನಾಗಿ ಎಣ್ಣೆಯಲ್ಲಿ ರೋಸ್ಟ್ ಆಗ್ತಾ ಇರುತ್ತೆ. ಜಾಸ್ತಿ ಆಗ್ಬಿಟ್ರೆ ಸುಡೋ ಚಾನ್ಸಸ್ ಇರುತ್ತೆ. ಸೊ ಅದಕ್ಕಾಗಿ ನಾವೇನ್ ಮಾಡ್ತೀವಿ, ಇಲ್ಲಿ ಒಂದ್ ಸ್ವಲ್ಪ ನೀರಿನ ಸೇರ್ಕೊಂತೀವಿ. ಕಾರಣ ಏನಪ್ಪಾ ಅಂತ ಹೇಳಿದ್ರೆ, ಈ ಮಸಾಲೆ ಪದಾರ್ಥಗಳು ಏನಿರುತ್ತೆ, ಈ ಪುಡಿ ಮಸಾಲೆಗಳು, ಇದು ಏನಾಗುತ್ತೆ, ಮಸಾಲೆ ಪದಾರ್ಥಗಳು ಸುಡೋದಿಲ್ಲ. ಈ ತರ ಎಲ್ಲ ಒಳ್ಳೆ ಒಂದು ಪೇಸ್ಟ್, ಒಂದು ಗ್ರೇವಿ ಕನ್ಸಿಸ್ಟೆನ್ಸಿಗೆ ಬಂದ್ಬಿಡ್ತೀವಿ. ಸೊ ಇದು ಈಗ ಪರ್ಫೆಕ್ಟ್ ಆಗಿ ರೆಡಿ ಆಗಿದೆ. ಸೊ ಈಗ ಇದರಲ್ಲಿ ಒಂದು 500 ಗ್ರಾಮ್ಸ್ ಅಷ್ಟು ಚಿಕನ್ ನಾನು ಹಾಕಿದ್ದೀನಿ. ಯೆಲ್ಲೋ ಕಲರ್ ಏನು ಕಾಣಿಸ್ತಾ ನೋಡಿ. ನಾನು ಈ ಚಿಕನ್ ಯಾಕೆ ಎಲ್ಲೋ ಆಗ್ತಿದೆ ಅಂದ್ಬಿಟ್ಟು ಸುಮಾರು ಜನ ಕೇಳಿದ್ದಾರೆ. ಕಾರಣ ಏನಪ್ಪಾ ಅಂತ ಹೇಳಿದ್ರೆ, ಯಾವುದೇ ಟೈಮಲ್ಲಿ ನಾನು ಯಾವುದೇ ಮೀಟ್ ಅಥವಾ ಯಾವುದೇ ಮಾಂಸ ನಾನು ತೊಳಿಬೇಕು ಅಂತ ಹೇಳಿದ್ರೆ ಅದಕ್ಕೆ ಸ್ವಲ್ಪ ಉಪ್ಪು ಮತ್ತೆ ಅರಿಶಿನ ಹಾಕ್ಬಿಟ್ಟು ನಾನು ತೊಳಿತೀನಿ. ಬಿಕಾಸ್ ಅರಿಶಿನ ಏನಾಗುತ್ತೆ, ಮಾಂಸದಲ್ಲಿ ಒಂಥರ ಸ್ಮೆಲ್ ಇರುತ್ತೆ. ಕಟ್ ಮಾಡ್ಕೊಂಡು ಬಂದಾಗ ಆ ಫೌಲ್ ಸ್ಮೆಲ್ನ ನಾನು ತೆಗಿಬೇಕು ಅಂತ ಹೇಳ್ಬಿಟ್ಟು ನಾನು ಅರಿಶಿನ ಹಾಕಿರ್ತೀನಿ. ಸೊ ಸ್ವಲ್ಪ ಮ್ಯಾರಿನೇಟ್ ಮಾಡಬೇಕು ಅಥವಾ ಬ್ರೈನಿಂಗ್ ಮಾಡಬೇಕಂದ್ರೂ ಕೂಡ ನಾನು ಸ್ವಲ್ಪ ಅರಿಶಿನ ಹಾಕ್ಬಿಟ್ಟು ಬಿಟ್ಟಿರ್ತೀನಿ. ಸೊ ಇದನ್ನು ಚೆನ್ನಾಗಿ ನೋಡಿ, ಇದು ಚಿಕನ್ ಅಲ್ಲೇ ಸ್ವಲ್ಪ ನೀರಿರುತ್ತೆ. ಆ ನೀರೆಲ್ಲ ಹೊರಗೆ ಬಂದು ಅದಕ್ಕೆ ಚೆನ್ನಾಗಿ ಡ್ರೈ ಆಗಬೇಕು. ಅಲ್ಲಿವರೆಗೂ ಇದನ್ನ ನಾವು ಚೆನ್ನಾಗಿ
ನೋಡಿ ಈಗ ಇದರಲ್ಲಿ ಎಣ್ಣೆ ಎಲ್ಲ ಮೇಲೆ ಚೆನ್ನಾಗಿ ತೇಲ್ತಾ ಇದೆ. ಈ ಸಂದರ್ಭದಲ್ಲಿ ನಾವೀಗ ಅರ್ಧ ಕಪ್ನಷ್ಟು ಗಟ್ಟಿ ಮೊಸರನ್ನ ಹಾಕೋಣ. ನೋಡಿ ಇದು ಹಾಕಿದ ತಕ್ಷಣ ಕಲರ್ ಮತ್ತೆ ಟೆಕ್ಸ್ಚರ್ ಎಲ್ಲ ಚೇಂಜ್ ಆಗ್ತದೆ. ಸೊ ಈಗ ನಾವೇನ್ ಮಾಡ್ಬೇಕು, ಸ್ವಲ್ಪ ನೀರನ್ನ ಹಾಕ್ಬಿಟ್ಟು ಈಗ ಚಿಕನ್ ಚೆನ್ನಾಗಿ ಬೇಯೋವರೆಗೂ ಇದನ್ನ ಚೆನ್ನಾಗಿ ಕುಕ್ ಮಾಡೋಣ. ಇದೊಂದು ಅರೌಂಡ್ ಒಂದು 50 ಮಿನಿಟ್ಸ್ ಬೇಕು. ನೋಡಿ ಈಗ ಒಂದು 15ರಿಂದ 20 ನಿಮಿಷ ಆಗಿದೆ. ಸೊ ಈಗ ಈ ಲಿಡ್ನ ಓಪನ್ ಮಾಡ್ತಾ ಇದ್ದೀನಿ. ವಾವ್, ಚಿಕನ್ ನೋಡಿ ಕ್ಲೀನಾಗಿ ಕುಕ್ ಆಗಿಬಿಟ್ಟಿದೆ. ಫುಲ್ ಚಿಕನ್ ಎಲ್ಲ ಚೆನ್ನಾಗಿ ಕುಕ್ ಆಗಿದೆ. ಎಣ್ಣೆ ಮತ್ತು ತುಪ್ಪ ಎಲ್ಲ ಮೇಲೆ ತೇಲ್ತಾ ಇದೆ. ಸೊ ಈ ಸಂದರ್ಭದಲ್ಲಿ ನಾನು ಇದರಲ್ಲಿ ಅರ್ಧ ಟೀ ಸ್ಪೂನಷ್ಟು ಗರಂ ಮಸಾಲೆ ಪೌಡರು ಮತ್ತೆ ಸ್ವಲ್ಪ ಸಣ್ಣಗೆ ಹಚ್ಚಿರ್ತಕ್ಕಂಥ ಕೊತ್ತಂಬರಿ ಸೊಪ್ಪನ್ನು ಹಾಕೊತಾ ಇದ್ದೀನಿ. ಮತ್ತೆ ಇದರಲ್ಲಿ ಒಂದು 1/4 ಕಪ್ನಷ್ಟು ಅರೌಂಡ್ ಒಂದು 2 to 3 ಟೇಬಲ್ ಸ್ಪೂನ್ ಅಷ್ಟು ಫ್ರೆಶ್ ಕ್ರೀಮ್ನ ಹಾಕೊತಾ ಇದ್ದೀನಿ. ಇದನ್ನ ಹಾಕ್ಬಿಟ್ಟು ಇನ್ನೊಂದ್ಸತಿ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡೋಣ. ಇದನ್ನ ಹಾಕಿ ಇನ್ನು ಒಂದು 5 ಮಿನಿಟ್ಸ್, ಇನ್ನೊಂದು 5 ನಿಮಿಷದ ಕಾಲ ಇದನ್ನ ಚೆನ್ನಾಗಿ ಡ್ರೈ ಆಗೋದಕ್ಕೆ ಬಿಡೋಣ. ನಿಮಗೆ ಈ ಸಂದರ್ಭದಲ್ಲಿ ಇನ್ನು ಸ್ವಲ್ಪ ನಿಮಗೆ ಖಾರ ಅಥವಾ ಉಪ್ಪು ಬೇಕಂದ್ರೆ ಈ ಟೈಮಲ್ಲಿ ನೋಡಿಕೊಂಡು ಸೀಸನಿಂಗ್ ಅಡ್ಜಸ್ಟ್ ಮಾಡ್ಕೋಬೋದು. ಹಾಗೆ ಇದರಲ್ಲಿ ಸ್ವಲ್ಪ ಕಸೂರಿ ಮೇಥಿನ ಹಾಕೋಬೇಕಾಗುತ್ತೆ. ಸೊ ಈಗ ಇನ್ನೊಂದು 5 ನಿಮಿಷದ ಕಾಲ ಇದೇ ಮಧ್ಯಮ ಉರಿಯಲ್ಲಿ ಲೋ ಫ್ಲೇಮಲ್ಲೇ ಇದನ್ನು ಚೆನ್ನಾಗಿ ಕುಕ್ ಮಾಡೋಣ. ನೋಡಿ ಈಗ ಎಲ್ಲ ಚೆನ್ನಾಗಿ ಡ್ರೈ ಔಟ್ ಆಗಿದೆ. ಎಣ್ಣೆ ಮತ್ತು ಎಲ್ಲ ತುಪ್ಪ ಎಲ್ಲ ಮೇಲೆ ತೇಲ್ತಾ ಇದೆ. ಸೊ ಈಗ ಇದು ಪರ್ಫೆಕ್ಟಾಗಿ ಆಗಿದೆ. ನೋಡಿ ಚಿಕನ್ ಕೂಡ ಪರ್ಫೆಕ್ಟಾಗಿ ಕುಕ್ ಆಗಿದೆ. ಈಗ ನಮ್ಮ ಈ ಕಡಾಯಿ ಚಿಕನ್ ಸವಿಯೋದಕ್ಕೆ ಸಿದ್ಧ. ಅಂದರೆ ನೋಡಿದ್ರಲ್ಲ ವೀಕ್ಷಕರೇ, ಈ ಚಿಕನ್ ಕಡಾಯಿ ಮಾಡ್ತಕ್ಕಂಥದ್ದು ಎಷ್ಟು ಸುಲಭ ಅಂದ್ಬಿಟ್ಟು. ಸೊ ಹಾಗಾದ್ರೆ ನಂಗೆ ಅನ್ಸುತ್ತೆ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂದ್ಬಿಟ್ಟು. ಇದ್ರೆ ಗೊತ್ತಲ್ಲ ಇಷ್ಟು ಕಷ್ಟ ಬೀಳ್ತಾ ಇದ್ದೀನಿ ನಿಮಗೋಸ್ಕರ. ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿ, ಬೆಲ್ ಐಕನ್ನ ಟಚ್ ಮಾಡಿ, ಹಾಗೆ ಆಲ್ನ ಮಾಡಿ. ನಿಮಗೊಬ್ಬರು ಸಬ್ಸ್ಕ್ರೈಬ್ ಮಾಡಿದ್ರೆ ಸಾಲದು, ಸಬ್ಸ್ಕ್ರೈಬರ್ ತುಂಬ ಕಮ್ಮಿ ಇದ್ದಾರೆ. ಸೊ ಹಾಗಾಗಿ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಕೂಡ ನಮ್ಮ ಚಾನಲ್ನ ರೆಫರ್ ಮಾಡಿ ಅದನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕೆ ಹೇಳಿ. ಸೊ ಹಾಗಾದರೆ ಮುಂದಿನ ವಾರ ನಾನು ಇನ್ನೊಂದು ಹೊಸ ಸಂಚಿಕೆಯಲ್ಲಿ ಮುಂದೆ ಹಾಜರಿರ್ತೀನಿ. ಅಲ್ಲಿವರೆಗೂ ನಾನು ನಿಮ್ಮ ದೀಪಕ್ ಕ್ಷತ್ರಿಯ ಸೈನಿಂಗ್ ಆಫ್ ಆ್ಯಂಡ್ ಜೈ ಹಿಂದ್, ಜೈ ಕರ್ನಾಟಕ. ನಮಸ್ಕಾರ.